ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಸೆಕೆಂಡ್ PUC ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇರ್ತೀರಿ. ಆಲ್ರೆಡಿ ಕನ್ನಡ ಪರೀಕ್ಷೆಯನ್ನು ಬರೆದು ಬಂದಿರುವಂತಹ ಮಕ್ಕಳು ಡೈರೆಕ್ಟಾಗಿ ಇಂಗ್ಲೀಷ್ ಎಕ್ಸಾಮಿಗೆ ಓದ್ಕೊಳ್ತಾ ಇರ್ತೀರಿ. ಸೊ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹಿಸ್ಟ್ರಿ ಕಾಂಬಿನೇಷನ್ ಇರುವಂತಹ ಮಕ್ಕಳು ಇದ್ದೇ ಇರ್ತೀರಿ. ಸೊ ನಾಳೆ ನಾಡಿದ್ದು 2 ದಿನ ಇಂಗ್ಲೀಷಿಗೆ ಗ್ಯಾಪ್ ಇರೋದ್ರಿಂದ, ಹಿಸ್ಟ್ರಿಗೆ 1 ಡೇ ಅಷ್ಟೇ ನಿಮಗೆ ಗ್ಯಾಪ್ ಸಿಗೋದ್ರಿಂದ ಇವತ್ತು ಸ್ವಲ್ಪ ಹಿಸ್ಟ್ರಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾಗಿ ಈ 2 ಅಂಕದ್ದು 1 ಅಂಕದ ಪ್ರಶ್ನೆಗಳನ್ನೆಲ್ಲ ಆರಾಮಾಗಿ ನೀವು ಓದ್ಕೊಳ್ಬಹುದು. ಬಟ್ ಅತಿ ಮುಖ್ಯವಾಗಿ ನೀವು 10 ಅಂಕವನ್ನು ಪಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಇದು 2ನೇ ವಿಡಿಯೋ. ನಿಮ್ಮ ಈ ವರ್ಷದ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಉತ್ತಮ ಅಂಕಗಳನ್ನು ನೀವು ಪಡೆದುಕೊಳ್ಬೇಕು ಅಂತ ಮಾಡ್ತಾ ಇರೋ ವಿಡಿಯೋದಲ್ಲಿ, ಮೊದಲನೇ ವಿಡಿಯೋದಲ್ಲಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಟೋಟಲ್ ಆಗಿ 12 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಆ 12 ಪ್ರಶ್ನೆಗಳು ನೋಡಿಕೊಂಡ್ರೆ ಸಾಕಾಗತ್ತೆ 10 ಅಂಕಕ್ಕೆ. ಖಂಡಿತವಾಗ್ಲೂ 10 ಪ್ರಶ್ನೆನ ನೋಡಿಕೊಂಡ್ರೆ ಸಾಕು. ಕಾರಣ, ಬರೀ ಈ ವರ್ಷದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಅಲ್ಲದೆ ಪ್ರಿಪ್ರೇಟ್ರಿ ಪೇಪರ್ನು ಸೇರಿಸಿ 5 ಪೇಪರ್ ಆಯಿತು. 2025 ಮತ್ತು 24 2 ವರ್ಷದ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಒಟ್ಟು 7 ಪೇಪರಿಂದ ಅನಲೈಸ್ ಮಾಡಿ ಕೊಟ್ಟಿರುವಂಥದ್ದು. ಮೋಸ್ಟ್ ರಿಪೀಟೆಡ್ ಯಾವುದು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ನೆಕ್ಸ್ಟು ನಿಮಗೆ ಭಾರತದ ಭೂಪಟ, ಇದಕ್ಕೆ ಸಂಬಂಧಪಟ್ಟ ಹಾಗೆ 10 ಅಂಕಗಳು ಇರುತ್ತೆ. 5 ಅಂಕ ನೀವು ಆ ಸ್ಥಳಗಳನ್ನು ಗುರುತು ಮಾಡಿದ್ದಕ್ಕೆ, ಇನ್ನೂ 5 ಅಂಕಗಳು ಆ ಸ್ಥಳದ ಬಗ್ಗೆ ಬರೆದಿದ್ದಕ್ಕೆ. ಸೊ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಅಥವಾ ಮಾರ್ಕ್ ಮಾಡಲಿಕ್ಕೆ ಕಲ್ತ್ಕೋಬೇಕಾಗಿರುವಂತಹ ಆ ಒಂದು ಟಾಪಿಕ್ ಯಾವುದು, ಸ್ಥಳಗಳು ಯಾವುದು, ಅದರ ಬಗ್ಗೆ ಏನು ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲೇ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ. ಸೊ ಯಾವ್ಯಾವ ಸ್ಥಳಗಳು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಇಲ್ಲೇ ಪಾಸ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ಸೊ ಇದರಲ್ಲಿ ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ಲ 7 ಪ್ರಶ್ನೆ ಪತ್ರಿಕೆಗಳನ್ನು ಕವರ್ ಮಾಡ್ತೀನಿ ಅಂತ. ಆ 7 ಪ್ರಶ್ನೆ ಪತ್ರಿಕೆಗಳನ್ನು ಕವರ್ ಮಾಡಿಕೊಂಡು ಕೆಲವೊಂದು ಬಹುಮುಖ್ಯ ಟಾಪಿಕ್ಗಳು ಯಾವುದು, ಅದರ ಬಗ್ಗೆ ವಿಶೇಷತೆಗಳನ್ನು ಹೇಳ್ತಾ ಇದ್ದೀನಿ. ಓಕೆನಾ? ನೀವು ಕೂಡ ಒಂದು ಸಲ ನೋಡ್ಕೊಳ್ಳಿ. 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಸ್ಥಳಗಳು, ನಿಮ್ಮ ಸೀನಿಯರ್ಸಿಗೆ ಏನು ಎಕ್ಸಾಮ್ ಆಗಿತ್ತಲ್ಲ ವಾರ್ಷಿಕ ಪರೀಕ್ಷೆ, ಅದರಲ್ಲಿ ಕೇಳಿರುವಂತಹ ಸ್ಥಳಗಳು. ನೆಕ್ಸ್ಟು 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಸ್ಥಳಗಳು ಇದಿಷ್ಟು. ಸೊ ಪಾಸ್ ಮಾಡಿ ನೀವು ಟಾಪಿಕ್ನ ಬರ್ಕೊಳ್ಬೋದು, ಸ್ಥಳಗಳ ಹೆಸರನ್ನು ಬರ್ಕೊಳ್ಬೋದು. ಇದಾದ ನಂತರ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಪ್ರಿಪ್ರೇಟ್ರಿ ಪೇಪರ್ ಇದೆ. ಸೊ ಅದರಲ್ಲೂ ಕೂಡ ನೀವು ನೋಡ್ಕೊಂಡಿರ್ತೀರಿ. ಇದರಲ್ಲಿ ಗೊತ್ತಾಯಿತು. ನೀವು ಕೂಡ ಒಂದು ಸಲ ಬರ್ಕೊಳ್ಳಿ. ಆ ಟಾಪಿಕ್ ಎಲ್ಲಿ ರಿಪೀಟ್ ಆಗುತ್ತೆ ಅದಕ್ಕೆ ಪ್ಲಸ್ ಆಗ್ತಾ ಹೋಗಿ. ಮೋಸ್ಟ್ ರಿಪೀಟೆಡ್ ಟಾಪಿಕ್ ಯಾವುದು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಮೋಸ್ಟ್ ರಿಪೀಟೆಡು ಬರಲೇಬೇಕು ಅಲ್ವಾ? ಸೊ ನಿಮಗೆ ಆನ್ಸರ್ ಬರೆಯೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಟಾಪಿಕ್ನ ಬರೆದಿದ್ದೀನಿ, ಹೇಳ್ತೀನಿ ಇವಾಗ. ಮೊದಲನೇದಾಗಿ ಪಾಂಡಿಚೇರಿ, ರೆಗ್ಯುಲರ್ ಸ್ಟೂಡೆಂಟ್ಸ್ ಹತ್ರ ಇರುತ್ತೆ. ಪಾಂಡಿಚೇರಿ ಇದು ಮದ್ರಾಸ್ನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿತ್ತು. ಬಾಂಬೆ ಅಂತ ಕೇಳಿದರೆ ಇದು ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. ಇದು ಭಾರತದ ಪಶ್ಚಿಮ ತೀರದಲ್ಲಿ ಬ್ರಿಟಿಷರ ಪ್ರಮುಖ ನೆಲೆಯಾಗಿತ್ತು. ದೆಹಲಿ ಕೇಳಿದರೆ ಇದು ಯಮುನಾ ನದಿಯ ದಡದಲ್ಲಿದೆ. ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು. ಕೆಲಕಾಲ ಮೊಘಲರ ರಾಜಧಾನಿಯೂ ಆಗಿತ್ತು. ಕುತುಬ್ ಮಿನಾರ್, ಕೆಂಪುಕೋಟೆ, ಜಾಮಿ ಮಸೀದಿ ಮುಂತಾದ ಸ್ಮಾರಕಗಳು ದೆಹಲಿಯಲ್ಲಿ ಇವೆ. ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿದೆ. ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ಕೌಟಿಲ್ಯನು ಈ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯನಾಗಿದ್ದನು. ಪಾಟಲಿಪುತ್ರ ಗಂಗಾ ನದಿಯ ದಂಡೆಯ ಮೇಲಿರುವ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತಿರುವ ಇದು ಬಿಹಾರ ರಾಜ್ಯದ ರಾಜಧಾನಿಯಾಗಿದೆ ಮತ್ತು ಗುಪ್ತರ ರಾಜಧಾನಿಯಾಗಿತ್ತು. ಮಗಧ ಸಾಮ್ರಾಜ್ಯ, ಮೌರ್ಯರು ಮತ್ತು ಗುಪ್ತರು ಈ 3ರ ರಾಜಧಾನಿಯಾಗಿತ್ತು. ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿಯ ಆರಂಭಿಕ ಹೆಸರು ವಾತಾಪಿಯಾಗಿದ್ದು ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. ಇದು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ನೆಕ್ಸ್ಟು ಹರಪ್ಪ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾಗಿದೆ. ಇದು ರಾವಿ ನದಿಯ ದಡದಲ್ಲಿದೆ. ಮಹಾ ಉಗ್ರಾಣ ಇಲ್ಲಿ ಕಂಡುಬರುವ ಪ್ರಮುಖ ಕಟ್ಟಡವಾಗಿದೆ. ನೆಕ್ಸ್ಟು
ಪಾಣಿಪತ್, ಇದು ಹರಿಯಾಣ ರಾಜ್ಯದಲ್ಲಿದೆ. ಭಾರತದ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿಯಾಗಿದ್ದು ಇಲ್ಲಿ 3 ಪ್ರಮುಖ ಕದನಗಳು ಜರುಗಿದವು. ದೇವಗಿರಿ, ಇದು ಮಹಾರಾಷ್ಟ್ರದಲ್ಲಿದೆ. ಅಲ್ಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಂಡಿದ್ದನು. ಆಗ್ರಾ, ಇದು ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯ ದಡದ ಮೇಲಿದೆ. ಇದನ್ನು ಸಿಕಂದರ್ ಲೋಧಿಯು ನಿರ್ಮಿಸಿದನು. ತಾಜ್ ಮಹಲ್ ಆಗ್ರಾದಲ್ಲಿರುವ ಅತ್ಯಂತ ಪ್ರಮುಖ ಸ್ಮಾರಕವಾಗಿದೆ. ಬಿಜಾಪುರ, ಕರ್ನಾಟಕದ ಎತ್ತರ ಭಾಗದಲ್ಲಿರುವ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಗೋಳಗುಮ್ಮಟ, ಇಬ್ರಾಹಿಂ ರೋಜಾ ಮುಂತಾದವು ಇಲ್ಲಿವೆ. ಮೀರತ್, ಉತ್ತರ ಪ್ರದೇಶ ರಾಜ್ಯದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು. ದಂಡಿ, ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳುವಳಿಯನ್ನು ಇಲ್ಲಿಂದ ಆರಂಭ ಮಾಡಿದ್ದರು. ಸೊ ಇದಿಷ್ಟು ಕೂಡ ನಿಮ್ಮ ಭಾರತದ ಭೂಪಟ ನಕ್ಷೆಗೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳು. ಮೊದಲು ಯಾವ ಸ್ಥಳಗಳು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಭಾರತದ ಭೂಪಟದಲ್ಲಿ ಮಾರ್ಕ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆನಂತರ ಮೋಸ್ಟ್ ರಿಪೀಟೆಡ್ ಟಾಪಿಕ್ಕು ಸ್ಥಳಗಳು ಯಾವುದಿದೆಯೋ ಅದ್ರ ಬಗ್ಗೆ 1-2 ವಾಕ್ಯವನ್ನು ಕಲ್ತ್ಕೊಳ್ಳಿ ಮಕ್ಕಳೇ. 10 ಅಂಕವನ್ನು ನೀವು ಇವತ್ತೇ ಪ್ರಾಕ್ಟೀಸ್ ಮಾಡಿ ಪಡ್ಕೊಂಡ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ನಿಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಟಾಪಿಕ್ಗಳು ಯಾವುದು ಅನ್ನೋದ್ರ ಜೊತೆಗೆ ಮತ್ತೆ ನಾನು ಸಿಗ್ತೀನಿ. ನಾಳೆಯಿಂದ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಟಾಪಿಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.